ಗಜನಿಂಬಿ ಇದು ರೀ. ಹಾಂ ರೀ. ಹಾಂ ರೀ. ಗಜನಿಂಬಿ ಹಾಂ ರೀ. ಸ್ವಲ್ಪ ಉದ್ದ ಆಗ್ತದ, ತೊಂಡಿಕಾಯಿ ಹಂಗೆ ಆಗ್ತದ. ಹಾಂ ರೀ. ಪೂಜೆ ಪುನಸ್ಕಾರಕ್ಕೆ ಬರ್ತದ. ಗಜನಿಂಬಿ ಐತಿ, ಸೂಜಿ ನಿಂಬೆ ಐತಿ, ಮಾದಾಳ ಐತಿ. ಹಾಂ ರೀ. ಇದು ಬೆಟ್ಟದ ನೆಲ್ಲೆ. ಇದು ರೀ. ಬೆಟ್ಟದ ನೆಲ್ಲೆ ಕೆಂಪಂದು ಬರ್ತೈತಿ. ಹಾಂ ಹಾಂ. ಬೆಟ್ಟದ ನೆಲ್ಲೆ ಐತಿ. ಇದು ಸುಗಂಧರಾಜ ಕರಿಬೇವು ಐತಿ. ಹಾಂ ಹಾಂ ರೀ. ಭಾಳ ಕ್ವಾಲಿಟಿ ಕರಿಬೇವು ರೀ. ಎಣ್ಣೆ ಹಚ್ಚದಾಗ ಮಿಂಚ್ತೈತಿ ನೋಡ್ರಿ ತಪ್ಪಲ. ಇಲ್ಲ ಚಲೋ ಐತ್ರಿ. ಒಂದು ಸಾರಿ ಕಟ್ ಮಾಡಿದ್ರೆ ಹಾಂ ರೀ. ಒಂದು ವರ್ಷಕ್ಕೆ 5 ಸಾರಿ ಕಟಿಂಗ್ ಬರ್ತದೆ. ಇಷ್ಟು ಇಂಥವು ಅಗಿಯವ ನೋಡ್ರಿ ಹೆಂಗೈತಿ ಇದು. ಅಲ್ಲಿಂದ ಇದು ಕೇಸರ್ ಮ್ಯಾಂಗೋ ಐತಿ. ಇದು ರೀ. ಕೇಸರ್ ಹಾಂ ರೀ. ಇವಾಗ ರೈತರು ಒಯ್ದ್ರಿ. ಈಗ ಅಲ್ಲಿಂದ ಖಾಲಿ ಆಗ್ಯದ ನೋಡ್ರಿ ಇದು. ಇಲ್ಲಿಂದ ಇದು ಏನ ಈಗ ರೈತರು ಒಯ್ದ್ರು. ಹಾಂ ರೀ. ಕೇಸರ್ ಮ್ಯಾಂಗೋ ಐತಿ. ಹಾಂ ರೀ. ಇದು ಬೇನೆಸ್ ಐತಿ. ಹಾಂ ರೀ. ಬದಾಮ್ ಅಂತಾರಲ್ಲ, ಹೌದು ರೀ. ಬದಾಮ್ ಮ್ಯಾಂಗೋ ಅದ. ಆಮೇಲೆ ಇವು ಎಲ್ಲ ಹೈಬ್ರಿಡ್ ತೆಂಗಿನ ಗಿಡ ಅದಾವ್ರಿ. ಹಾಂ ರೀ. ಎಲ್ಲ ಬೇರೆ ಬೇರೆ ಇದು ಇದು ತಳಿ ಹೈಬ್ರಿಡ್ ಅದಾವ. ಹಾಂ ರೀ. ಆಮೇಲೆ ಇದು ರಕ್ತ ನಿಂಬೆ ಐತಿ. ಇದು ರೀ. ಹಾಂ, ರಕ್ತ ನಿಂಬೆ. ಏನು ಸಣ್ಣ ಗಿಡಕ್ಕೆ ಆಗ್ತಾವೇನು? ಹಾಂ, ಕಾಯಿ ಸಣ್ಣಕ್ಕೆ ಆಗ್ತಾವ್ರಿ. ಒಳಗೆ ಉಳಿದ್ರೆ ಪ್ಯೂರ್ ಕೆಂಪು ಇರ್ತದ. ಇದ್ರೊಳಗೆ ರೀ. ಹಾಂ, ರಕ್ತ ನಿಂಬೆ. ಈ ಕಗ್ಗದೊಳಗೆ ಇರ್ತಾವ್ರಿ. ಇಲ್ಲಿ ಇರಲ್ರಿ. ಹಣ್ಣು ಆದ್ರೆ ಕೆಂಪು ಆಗ್ತದೆ. ಹಾಂ ರೀ. ಹಸಿದಿದ್ದಾಗ ಬಿಳಿ ಇರ್ತದೆ. ಇದು ಗಂಡು ಗಿಡ. ನಿಂಬೆ ಗಿಡದೊಳಗೆ ಹಚ್ಚಲು ಕಂಚಿ ಗಿಡ ಅಂತಾರಲ್ಲ, ಹಾಂ ಹಾಂ. ಇದು ಕಂಚಿ ಗಿಡ ನೋಡ್ರಿ. ಕಂಪಲ್ಸರಿ ನಿಂಬೆ ಗಿಡ ಹಚ್ಚದಾಗ ಇದು ಹಚ್ಚಿದ್ರೆ ನಿಂಬೆ ಇಳುವರಿ ಜಾಸ್ತಿ ಆಗ್ತದ. ಇದು ಹಚ್ಬೋದು. ಎಷ್ಟು ಗಿಡ ಹಚ್ಬೇಕ್ರಿ ಇವ್ರು? ಒಂದು 100 ಗಿಡಕ್ಕೆ 2 ಗಿಡ ರೀ. ಹಾಂ ಹಾಂ ಹಾಂ. ಈಗ ತೈವಾನ್ ಪಿಂಕ್ ಪೇರು ಐತಿ. ಹಾಂ ಹಾಂ. ಅಂದ ಬಡೆ ಸೊಪ್ಪು ಐತಿ. ಇದು ಹಾಂ ರೀ. ನೀವು ತಿಂದಿರೇನಿಲ್ಲ? ಇದು ಇಲ್ರಿ. ತಿಂದಿಲ್ಲ? ಒಂದು ಎಲೆ ತಿಂದು ನೋಡ್ರಿ. ಹಾಂ ರೀ. ನೀವು ಬಡೆ ಸೊಪ್ಪೇನು ಇಟ್ಟು ಚಲೋ ಇರಂಗಿಲ್ಲ. ಹಾಂ ರೀ. ಈಗ ಇನ್ನೊಬ್ರು ನೋಡ್ರಿ, ಈಗ ನಾವು ತಿಂದು ನೋಡ್ರಿ ಬಡೆ ಸೊಪ್ಪು ಹೆಂಗೈತಿ. ಬಡೆ ಸೊಪ್ಪಿನಗಿನ ಎಷ್ಟು ಖಡಕ್ ಐತಿ ನೋಡ್ರಿ ನೀವು. ಇದು ಬಡೆ ಸೊಪ್ಪು. ಇದು ನೋಡ್ರಿ, ಇದು ಹೈಬ್ರಿಡ್ ಪೇರು. ಹಾಂ ರೀ. ಹೈಬ್ರಿಡ್ ಪೇರು ಇವಾಗೇ ಕಾಯಿ ಆಗ್ತಾವ. ಇದು ಸಣ್ಣ ಗಿಡಕ್ಕೆ ಇಂಥ ಸಣ್ಣ ಗಿಡಕ್ಕೆ ಕಾಯಿ ಆಗ್ತಾವ್ರಿ. ಹಾಂ ರೀ. ಆಗ್ಯಾವಲ್ಲ ರೀ ಇಲ್ಲಿ. ಹಾಂ, ಆಗ್ಯಾವಲ್ರಿ. ಹಾಂ, ಅಲ್ಲಿ ಕಾಣ್ತಾವ ನೋಡ್ರಿ. ಈಗ ನೋಡಲ್ಲ. ಹಾಂ ರೀ. ಎಷ್ಟು ತಿಂಗಳದ? ಎಷ್ಟು ವರ್ಷದ ತಿಂಗಳು? ಎಲ್ಲ ಕೂಡ 6 ತಿಂಗಳಾಗಿ ಐತ್ರಿ. ಹಾಂ ರೀ. ಎಲ್ಲ ಹೂವು ಅವ. ಇವೆಲ್ಲ ಹೂವು ಅವ. ಹಾಂ ರೀ. ಭಾಳ ಒಳ್ಳೆ ಕ್ವಾಲಿಟಿ ಪೇರ್ ಅಲ್ಲ. ಹಾಂ ರೀ. ಅವು ಅಂಥವಿಂಥವು ಅದು ಇಲ್ಲ. ಚಲೋ ಕ್ವಾಲಿಟಿ 3 ಜಾತಿ ಪೇರು ಹಣ್ಣು ಐತಿ. ಹಾಂ ರೀ. ಆಮೇಲೆ ಇದು ಸ್ವೀಟ್ ಬಳುಲ್ಕಾಯಿ ಅದ. ಹಾಂ ರೀ. ಬಳುಲ್ಕಾಯಿ ಎಲ್ಲರೂ ಮೊದಲು ಬೆಲ್ಲ ಉಪ್ಪು ಹಾಕಿ ಕಲಸಿ ತಿಂತಿದ್ರು. ಹೌದು ರೀ. ಏನೂ ಹಾಕೋದಿಲ್ಲ. ರುಚಿ ಬಳುಲ್ಕಾಯಿ, ದೊಡ್ಡ ಸೈಜ್ ಬಳುಲ್ಕಾಯಿ. ಇದು ಕಲಿಮೆ ಮಾಡಿದ ಬಳುಲ್ಕಾಯಿ ಐತಿ. ಬಳುಲ್ಕಾಯಿ ತೊಗೋಬೋದು. ಇದೂ ಎಲ್ಲ ಹೈಬ್ರಿಡ್ ತೆಂಗು. ಇದು ಹಾಂ ರೀ. ಗಿಡ್ಡ ತಳಿ. ನೆಲ ಬಿಟ್ಟು 2 ಫುಟ್ ಬಡ್ಡಿ ಬಂದ್ರೆ ಕಾಯಿ ಆಗ್ತಾವೆ. ಹಾಂ ರೀ. ಹಾಂ ರೀ. ಗಿಡ್ಡ ತಳಿದಿದ್ದು. ಬರ್ರಿ ಹೋಗು.